ಪ್ರಜ್ವಲ್ ರೇವಣ್ಣ ಅವರ ವಿಚಾರ. ಆತನನ್ನ ಹಿಡಿಯೋದಕ್ಕೆ ಯಾವ ಸರ್ಕಾರಗಳಿಗೂ ಆಗ್ತಾ ಇಲ್ಲ ಅಂತಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ವಿಚಾರ ಇನ್ನೊಂದಿದೆಯಾ ಅಂತ. ನಮ್ಮ ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ನಾಶ ಮಾಡಲಿಕ್ಕೆ ಬಿಜೆಪಿದವರು ಈ ಷಡ್ಯಂತ್ರ ಮಾಡಿ ಅವನ ವಿಡಿಯೋ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಮಾಡಿರುವಂತ ಕೃತ್ಯಕ್ಕೆ ಅವ್ರಿಗೆ ಈಗಾಗಲೇ ಅರೆಸ್ಟ್ ಮಾಡಿ ಅವರನ್ನ ಒಂದು ಒಳಗೆ ಹಾಕಬೇಕಾಗಿತ್ತು. ಈಗ ನಾವು ನಿಮ್ಗೆ ಪ್ರಸ್ತಾವ ಕೊಡ್ತಾ ಇದ್ದೀವಿ, ರಾಮಿಗೆ ತಗೊಂಡ್ ಬಂದಿರಲ್ಲ, ಪ್ರಜ್ವಲ್ ರೇವಣ್ಣಗೂ ಕರ್ಕೊಂಡು ಬನ್ನಿ. ಯಾವ್ದು ಜಾತಿಯವರು ಇರ್ಲಿ ಯಾರು ಇರ್ಲಿ ತಪ್ಪು ಮಾಡಿದಾಗ ತಕ್ಕ ಶಿಕ್ಷೆ ಆಗ್ಲೇಬೇಕು. ದೇವೇಗೌಡರ ಮೊಮ್ಮಗನಾಗಿ ಒಂದು ಸಂಸ್ಕಾರ ಇಲ್ಲ, ಒಂದು ಹೆಣ್ಮಕ್ಳಿಗೆ ಗೌರವ ಇಲ್ಲ. ಏನಿಲ್ಲ, ಅವ್ರಿಗೆ ರಸ್ತೆ ಮೇಲೆ ತರ್ರಿ, ನಮ್ಮ ಕೈಯಲ್ಲಿ ಕೊಡ್ರಿ, ಅವ್ರಿಗೆ ಏನು ಶಿಕ್ಷೆ ಕೊಡೋದು ನಾವು ಕೊಡ್ತೇವೆ. ದಾರಿ ತಪ್ಪದ ಮಗ ಯಾರು ಸುಧಾರಿಸ್ಬೇಕು? ತಂದೆ ಅಲ್ಲ, ತಂದೆ ಮತ್ತು ಮಗ ಇಬ್ರು ಆಗ್ಬಿಟ್ರೆ ಯಾರು ಸುಧಾರಿಸ್ಬೇಕು? ನೀವು ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದಾರೆ, ಯಾರು ವಿಡಿಯೋ ಮಾಡಿದಾನೆ, ಯಾರು ವಿಡಿಯೋನ ಹೊರಗಡೆ ಬಿಟ್ಟಿದ್ದಾರೆ, ಇಬ್ಬರನ್ನೂ ನೇತಾಕಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ವೀಕ್ಷಕರೇ, ನಾನು ನನ್ನ ಊರು ಗಣೇಶ್ ಗುಡಿ ಪಕ್ಕದ ಇದ್ದೇನೆ. ದಾಂಡೇಲಿ ನಗರಸಭೆಯ ಬಿಲ್ಡಿಂಗ್ ಕೂಡ ತಮಗೆ ಕಾಣ್ತಾ ಇದೆ. ಯಾಕಿದ್ದೇನೆ ಅಂದರೆ ತಮಗೆ ಗೊತ್ತಿದೆ, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಪರಿಚಯ ಸೇರಿದಂತೆ ಇಲ್ಲಿಯ ಮತದಾರರ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಮಧ್ಯೆ ರಾಜ್ಯಾದ್ಯಂತ ಅತಿ ಹೆಚ್ಚು ಸದ್ದು ಮತ್ತು ಸುದ್ದಿ ಆಗ್ತಾ ಇರುವಂತಹ ಏಕೈಕ ವಿಚಾರ ಅದು ಕಾಮ ಪಿಶಾಚಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರ. ಎಸ್, ಹೆಣ್ಣುಮಕ್ಕಳನ್ನ ಆಟದ ವಸ್ತುಗಳಂತೆ ಆಟ ಆಡಿ ಬೀಸಾಕೋದಲ್ಲದೆ ಅವರ ನಗ್ನ ಚಿತ್ರಗಳನ್ನು ಮೊಬೈಲ್ನಲ್ಲಿ ಸೆರೆ ಮಾಡಿ ಅದನ್ನು ಪ್ರತಿದಿನ ಆಸ್ವಾದಿಸುತ್ತಾ ಇದ್ದಂತಹ ಕಾಮ ಪಿಶಾಚಿ. ಇಂತಹ ಪಿಶಾಚಿಯನ್ನು ಯಾರು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ. ಎಂತೆಂಥ ಕ್ರಿಮಿನಲ್ಗಳನ್ನು, ಎಂತೆಂಥ ರೇಪಿಸ್ಟ್ಗಳನ್ನು ನೋಡಿದ್ದೀವಿ. ಆದರೆ ಒಬ್ಬ ಸಂಸದ ಈ ಲೆವೆಲ್ಗೆ ಹೆಣ್ಮಕ್ಕಳ ಮಾನ ಪ್ರಾಣ ಹಾನಿ ಮಾಡಿದ್ದಾನೆ ಮತ್ತು ಆತನನ್ನು ಹಿಡಿಯೋದಕ್ಕೆ ಯಾವ ಸರ್ಕಾರಗಳಿಗೂ ಆಗ್ತಾ ಇಲ್ಲ ಅಂತಂದರೆ ಇದಕ್ಕಿಂತ ನಾಚಿಕೆಗೇಡಿನ ವಿಚಾರ ಇನ್ನೊಂದಿದೆಯಾ ಅಂತ. ಅದೇ ಒಬ್ಬ ನಾರ್ಮಲ್ ಪಬ್ಲಿಕ್, ಒಬ್ಬ ಜನಸಾಮಾನ್ಯ ಇಂಥ ಕೆಲಸ ಮಾಡಿಬಿಟ್ಟಿದ್ರೆ ಆತನನ್ನ ನಡು ಬೀದಿಯಲ್ಲಿ ನಿಲ್ಲಿಸಿ ಕಲ್ಲು ಹೊಡಿತಿದ್ರು. ಅಷ್ಟೇ ಅಲ್ಲ, ಆತನ ಮನೆಗೆ ಕಲ್ಲು ಹೊಡಿತಿದ್ರು, ಇಲ್ದಿದ್ರೆ ಬುಲ್ಡೋಸರು ನುಗ್ಗಿಸ್ಬಿಡ್ತಾ ಇದ್ರು. ಯಾಕೆಂದ್ರೆ ಅವ್ರಿಗೆ ಹಿಂದಿರಲ್ಲ, ಮುಂದಿರಲ್ಲ, ಹೇಳೋರ್ಕಿರಲ್ಲ, ಕೇಳೋರಿರಲ್ಲ. ಆದ್ರೆ ಈತ ಒಬ್ಬ ಸಂಸದ ಅಲ್ಲರಿ. ಈತ ಕಳೆದ ಎಷ್ಟು ವರ್ಷಗಳಿಂದ ಇಂಥ ಕೆಲಸ ಮಾಡ್ತಾ ಇದ್ದಾನೋ ಇಲ್ವೋ ಗೊತ್ತಿಲ್ಲ. ಸುಮಾರು 2,000ಕ್ಕಿಂತ ಹೆಚ್ಚು, ಹತ್ತತ್ರ 3,000 ವಿಡಿಯೋಗಳಿದಾವೆ ಅಂತಂದ್ರೆ ಇವನ ಕಾಮತೃಷೆಗೆ ಅದೆಷ್ಟು ಹೆಣ್ಮಕ್ಳು ಬಲಿಯಾಗಿದ್ದಾರೆ ರೀ. ಏನ್ ಕತೆ ಅಂತೀರಾ? ಅವರ ಮನೆಯ ಸುತ್ತಮುತ್ತ ಓಡಾಡಕ್ಕೂ ಕೂಡ ಹೆಣ್ಮಕ್ಳು ಭಯಪಡುವಂತ ವಾತಾವರಣ ನಿರ್ಮಾಣ ಮಾಡಿದ್ದ ಅಂತಂದ್ರೆ ಬಾಬಾ ಅವ್ರ ಮನೆಯಲ್ಲಿರುವಂಥವ್ರು ಅದೆಂಥವ್ರು, ಅವ್ರ ತಂದೆ ತಾಯಿಗಳು ಅವ್ರಿಗೆ ಮೊದಲೇ ಗೊತ್ತಿತ್ತಂತೆ ಈ ವಿಚಾರ. ಗೊತ್ತಿದ್ರೂ ಆತನನ್ನ ಸಂಸದ ಸ್ಥಾನಕ್ಕೆ ನಿಲ್ಲಿಸಿದ್ದಾರೆ ಅಂದ್ರೆ ಅಬ್ಬಾ ದೊಡ್ಡ ಹ್ಯಾಟ್ಸ್ ಆಫ್ ಇವರಿಗೆ. ಒಬ್ಬ ಮಹಾನಾಯಕ ಇದ್ದಾನೆ ಅಂತ. ಈ ಕಡೆ ಇವ್ರು ಹೇಳ್ತಾರೆ ಫಸ್ಟ್ ನಿಮ್ಮ ಫ್ಯಾಮಿಲಿ ನೆಟ್ಟಿಗೆ ಇಟ್ಕೊಳ್ರಿ, ಆಮೇಲೆ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಿ ಅಂತ. ಅಂದರೆ ಇದು 2 ಫ್ಯಾಮಿಲಿಗಳ ನಡುವಿನ ಹೋರಾಟ ಅಲ್ಲ ರೀ. ಇದು 2 ಫ್ಯಾಮಿಲಿ ಅಥವಾ 2 ಪಕ್ಷಗಳ ಹಿರಿಯ ನಾಯಕರುಗಳ ನಡುವಿನ ಜಿದ್ದಾಜಿದ್ದಿ ಅಲ್ಲ. ಇದು 2,000ಕ್ಕೂ ಹೆಚ್ಚು ಹೆಣ್ಣುಮಕ್ಕಳ ಮಾನ ಪ್ರಾಣದ ಪ್ರಶ್ನೆ. ಇವತ್ತು 5-6 ಜನರದ್ದು ವಿಡಿಯೋ ಬಂದಿದೆ, ನಾಳೆ ಅಷ್ಟೂ ಜನರದ್ದು ಲೀಕ್ ಮಾಡಲ್ಲ ಅಂತ ಏನು ಗ್ಯಾರಂಟಿ? ನಿಮಗೇನಾದರೂ ಬೈದು, ನಿಮಗೇನಾದರೂ ಅವಹೇಳನ ಮಾಡಿ ಯಾರಾದರೂ ಟ್ವಿಟರ್ನಲ್ಲೋ, ಫೇಸ್ಬುಕ್ಕಲ್ಲೋ, ಇನ್ಸ್ಟಾಗ್ರಾಮಲ್ಲೋ ಒಂದು ವಿಡಿಯೋ ಹಾಕಿಸಿದ ತಕ್ಷಣ ಅದನ್ನು ಟ್ವಿಟ್ಟರ್ ಅವ್ರಿಗೆ ಹೇಳಿ, ಇನ್ಸ್ಟಾಗ್ರಾಮ್ ಅವ್ರಿಗೆ ಹೇಳಿ ವಿಡಿಯೋನ ತೆಗ್ಸೋದು ಗೊತ್ತು ನಿಮಗೆ. ನಿಮ್ಮ ವಿರುದ್ಧ ಮಾತಾಡಿದವ್ರಂತ ವಿಡಿಯೋಗಳನ್ನು ತೆಗ್ಸೋದು ಗೊತ್ತು ನಿಮಗೆ, ಡಿಲೀಟ್ ಮಾಡಿಸೋದು ಗೊತ್ತು ನಿಮಗೆ. ಆದರೆ ಹೆಣ್ಣು ಮಕ್ಕಳ ಮಾನ ಹರಾಜಾಗ್ತಾ ಇರುವಂಥ ಇಂಥ ವಿಡಿಯೋಗಳನ್ನು ತೆಗ್ಸೋದು ನಿಮ್ಗೆ ಗೊತ್ತಿಲ್ವಾ? ಅಥವಾ ಏನಿದ್ರ ಉದ್ದೇಶ ಅಂತ. ಸೊ ಒಂದು ಆತ ಅಂತೂ ಕಿಡಿಗೇಡಿ, ಅವನು ದೊಡ್ಡ ಕೋತಿ. ಅದು ಆ ಕೋತಿ ಮಾಡಿರೋದು ಒಂದು ಕಡೆ ಅಂದರೆ, ಇನ್ನು ಭಾಳಷ್ಟು ಕೋತಿಗಳು ಆ ಗಾಯನ ಕೆರೆದು ದೊಡ್ಡ ಹುಣ್ಣು ಮಾಡ್ತಾ ಇದ್ದಾವಲ್ಲ. ಇಂಥ ಕೋತಿಗಳನ್ನು ತಡೆಯೋರು ಯಾರು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ದಾಂಡೇಲಿಯ ಜನತೆ ನಮ್ಮೊಂದಿಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ನಾವು ಕೇಳೋಣ. ಯಾಕೆ ಅಂತಂದರೆ ಹೆಣ್ಮಕ್ಕಳು ಒಂದೇ ರೀ. ಅದು ಡೆಲ್ಲಿಯಲ್ಲಿ ಇರಲಿ, ಜರ್ಮನಿಯಲ್ಲಿ ಇರಲಿ, ಬಾಂಬೆಯಲ್ಲಿ ಇರಲಿ, ದಾಂಡೇಲಿಯಲ್ಲಿ ಇರಲಿ, ಬೆಂಗಳೂರಲ್ಲಿ ಇರಲಿ, ಹೆಣ್ಮಕ್ಳನ್ನ ಯಾವನು ಹಣಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಬಳಸ್ಕೊಳ್ತಾನೆ ಅವನ ನಡುಬೀದಿಯಲ್ಲಿ ನೇತಾಕಬೇಕು. ಸುಮ್ಮನೆ ಬಿಡಬಾರ್ದು. ಹೆಣ್ಮಕ್ಳು ಆಟಿಕೆಯ ವಸ್ತು ಅಲ್ಲ. ಹೆಣ್ಮಕ್ಳ ಸುದ್ದಿಗೆ ಬಂದರೆ ಈ ಸರ್ಕಾರಗಳು ಸುಮ್ಮನೆ ಇರಲ್ಲ ಅನ್ನುವಂಥ ಮೆಸೇಜ್ ಪಾಸ್ ಮಾಡಬೇಕು. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ. ನಮಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ಭಾಳ ಕೆಲಸಗಳಿವೆ. ಆದರೆ ಈ ನೆಲದ ಹೆಣ್ಣುಮಕ್ಕಳ ಗಟ್ಟಿ ಧ್ವನಿ ಏನು ಅನ್ನೋದನ್ನು ತಿಳಿಸೋದಕ್ಕೆ ನಾನು ಇವತ್ತು
ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಆ ಮೂಲಕ ಆದರೂ ಈ ಸರ್ಕಾರಗಳು ಎಚ್ಚೆತ್ತುಕೊಳ್ಳಿ. ಅದು ಬಿಟ್ಬಿಟ್ಟು ರಾಜಕೀಯ ಹೇಳಿಕೆಗಳನ್ನು ಕೊಟ್ಕೊಂಡು ನೀನು ಮಾಡಿಲ್ವಾ ನಿನಗೆ ಗೊತ್ತಿರಲಿಲ್ವಾ ನೀನು ತಾನೇ ಮಾಡಿದ್ದು ಅಂತ ಒಬ್ರಿಗೊಬ್ರು ಈ ರೀತಿಯಾದಂಥ ನಿಮ್ಮ ಚಟಗಳು ತೀರಿಸ್ಕೋಬೇಡಿ ಅಷ್ಟೇ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ಈಗ ರಾಜ್ಯದಲ್ಲಿ ಏನು ಚರ್ಚೆ ಆಗ್ತಾ ಇದೆ ತಮಗೆ ಗೊತ್ತು, ಹೌದು. ಮತ್ತು ಇದು ಯಾವ ರೀತಿ ರಾಜಕೀಯ ಆಗ್ತಾ ಇದೆ ಅನ್ನೋದನ್ನು ಕೂಡ ತಾವು ನೋಡ್ತಾ ಇದ್ದೀವಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಇದು ರಾಜಕೀಯ ಅಂತ ಹೇಳಿದರೆ ಪ್ರಜ್ವಲ್ ರೇವಣ್ಣ ಅವರು ಮಾಡಿರುವಂಥ ಒಂದು 2,000ಕ್ಕಿಂತ ಹೆಚ್ಚಿನ ಹುಡುಗಿಯರ ಬಗ್ಗೆ ಹೇಳಬೇಕು ಅಂತಂದರೆ ಅತಿ ನೀಚ ಕೆಲಸವನ್ನು ಅವರು ಮಾಡಿದ್ದಾರೆ. ಇದನ್ನು ನಾವೆಲ್ಲ ಖಂಡಿಸ್ತೀವಿ. ಯಾಕೆ ಅಂತಂದರೆ ಇದಕ್ಕೆ ಪ್ರಜ್ವಲ್ ರೇವಣ್ಣ ಅವರಷ್ಟೇ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಇದಕ್ಕೆ ಅವರಿಗೆ ಈ ಒಂದು ಮಾಡಿರುವಂಥ ಕೃತ್ಯಕ್ಕೆ ಅವ್ರಿಗೆ ಈಗಾಗಲೇ ಅರೆಸ್ಟ್ ಮಾಡಿ ಅವರನ್ನು ಒಳಗೆ ಹಾಕಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರದವರು ಅವರನ್ನು ಯಾರಿಗೂ ಗೊತ್ತಿಲ್ಲದ ಹಾಗೆ ವಿಷಯ ಗೊತ್ತಾದ ತಕ್ಷಣ ಇಮಿಡಿಯೇಟ್ಲಿ ಅವರನ್ನು ಜರ್ಮನಿಗೆ ಕಳಿಸಿದ್ದಾರೆ ಅನ್ನೋದು ಒಂದು ಸುದ್ದಿನೂ ಇದೆ. ಅಲ್ಲ ಮೇಡಮ್, ರಾಜ್ಯ ಸರ್ಕಾರದವ್ರು ಏನು ಕಡಲೆಕಾಯಿ ತಿಂತಿದ್ರೆ ಮಲ್ಕೊಂಡಿದ್ರೆ ಬೆಚ್ಚಗೆ ಬಿಸಿಲಿದೆ ಹೊರಗಡೆ ಬಂದರೆ ಸುಟ್ಟೋಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು ತಾನೇ ಈ ಥರ ಆಗಿದೆ ಅಂತ. ಎಲೆಕ್ಷನ್ ಹಾಸನದಲ್ಲಿ ಮತದಾನ ಮಾಡೋಕ್ಕಿಂತ 2 ದಿನದ ಮುಂಚೆನೇ ಬಂದಿತ್ತು ಮೇಡಮ್ ಈ ವಿಡಿಯೋಗಳೆಲ್ಲ. ಸೊ ಏನಾದರೂ ಮಾಡ್ಬೋದಾಗಿತ್ತಲ್ಲ. ಮಾಡುವಕ್ಕಿಂತ ಮುಂಚೆ ಅದು ಏನು ವಿಷಯ ಗೊತ್ತಾಗಿದ್ದು ಒಂದು ಕ್ಷಣದಲ್ಲೇ ಆ ಮನುಷ್ಯ ನಾಪತ್ತೆ ಆದವಾಗ ರಾಜ್ಯ ಸರ್ಕಾರದವರು ಏನು ಮೇಡಮ್ ರಾಜಾರೋಷವಾಗಿ ಮತದಾನ ಮಾಡಿದ್ದೀನಿ ಅಂತ ಹಿಂಗೆಲ್ಲ ಪೋಸ್ ಕೊಟ್ಟು ತೋರಿಸೇ ಹೋಗಿದ್ದು. ಯಾಕಂತಂದ್ರೆ ಇಂಥ ಒಂದು ಕೃತ್ಯ ಅವ್ರು ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಇದೆಲ್ಲ ನಿಜಕ್ಕೂ ನಮ್ಮಂಥ ಹೆಣ್ಮಕ್ಳಿಗೆಲ್ಲ ಒಂದು ಅವಹೇಳನ ಇದು ಅಂತ ಹೇಳ್ಬೋದು. ಅಂತ ಈಗ ನಾವು ಹೇಳ್ತೀವಿ BJP ಸರ್ಕಾರದವರು ಒಂದು ಮೊನ್ನೆ ಈಗಾಗಲೇ ಸದ್ಯದಲ್ಲೇ ಆಗಿರುವಂಥ ಒಂದು ಕೃತ್ಯ ಹುಬ್ಳಿಯಲ್ಲೇ ಆಗಿತ್ತು. ನೇಹಾ ವಿಷಯಕ್ಕೆ ಒಂದು ಮುಸ್ಲಿಂ ಹುಡುಗ ಆ ಒಂದು ಕೆಲಸ ಮಾಡಿದನಂತೆ. ಎಲ್ಲರೂ ರೋಡಿಗೆ ಇಳಿದು ಸುಮಾರು ಅದು ಆಗಿರುವಂಥ ದಿನದಿಂದ ಹಿಡಿದು ಇಲ್ಲಿವರೆಗೂ ಬೇಡದಿರೋ ಅಂಥ ಹೇಳಿಕೆಗಳನ್ನೆಲ್ಲ ಕೊಟ್ಟು ಆ ಮನುಷ್ಯನನ್ನು ಒಳಗೆ ಹಾಕಲೇಬೇಕು. ಎಸ್, ನಾವು ಅದನ್ನು ಒಪ್ಕೊಳ್ತೀವಿ. ಯಾಕಂತಂದರೆ ನೇಹ ಅಂತ ಒಂದು ಮುದ್ದಾದ ಹೆಣ್ಮಗಳನ್ನು ಆ ಹುಡುಗ ಮಾಡಿರೋದು ಕೃತ್ಯ ಅದು ನಿಜಕ್ಕೂ ಖಂಡನೀಯ. ಅದಕ್ಕೆ ಅವನಿಗೆ ಶಿಕ್ಷೆ ಆಗಲೇಬೇಕು. ಶಿಕ್ಷೆ ಅಷ್ಟೇ ಅಲ್ಲ, ಅವ್ನು ಗಲ್ಲು ಶಿಕ್ಷೆನೇ ಆಗಬೇಕು ಅಂತ ನಾವೆಲ್ಲರೂ ಅದನ್ನೇ ಬಯಸ್ತೀವಿ. ಆದರೆ ಆ ಹುಡುಗಿ ಪರವಾಗಿ ನಿಂತಿರೋ ಅಂಥ ಈ ಒಂದು BJP ಸರ್ಕಾರ ಇವತ್ತಿನ ದಿನ ಯಾಕೆ ರೋಡಿಗೆ ಇಳಿತಾ ಇಲ್ಲ? ಎಸ್, ಎಕ್ಸಾಕ್ಟ್ಲಿ. ಬಟ್ ನನಗೆ ಈ ವಿಚಾರದಲ್ಲಿ ನನಗೂ ಒಂದು ಸ್ವಲ್ಪ ಅಸಮಾಧಾನ ಇದೆ. ನಿನ್ನೆ ನಾನು ಮಾಳವಿಕಾ ಅವರು ಮಾಡಿರುವಂಥ ಪ್ರೆಸ್ ಮೀಟನ್ನು ನಾನು ನೋಡ್ತಾ ಇದ್ದೆ. ಹೌದು, ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಹರ್. ಅವರೊಂದು ಮಾತು ಹೇಳಿದರು, ನೇಹಾ ಕೊಲೆಗೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ. ನೇಹಾ ಕೊಲೆ ಮಾಡಿದಂಥ ಯುವಕನಿಗೆ ಧೈರ್ಯ ಹೆಂಗೆ ಬಂತು, ಆತನಿಗೆ ಧೈರ್ಯ ಹೆಂಗೆ ಬಂತು ಅಂತಂದರೆ ಈ ಕಾಂಗ್ರೆಸ್ ಗೌರ್ಮೆಂಟಿಂದ ಬಂತು. ಕಾಂಗ್ರೆಸ್ ಗೌರ್ಮೆಂಟು ಮುಸ್ಲಿಮರಿಗೆ ಸಿಕ್ಕಾಪಟ್ಟೆ ಅವರು ಇಂಪಾರ್ಟೆನ್ಸ್ ಕೊಡ್ತಾರೆ, ಹಾಗಾಗಿ ನಮಗೇನು ಮಾಡಲ್ಲ ಅಂತ ಅವ್ನು ಹೋಗ್ಬಿಟ್ಟು ಕಚ ಅಂತ ಚಾಕು ಚುಚ್ಚಿಬಿಟ್ಟ ಅನ್ನುವಂಥ ನರೇಷನನ್ನು ಮಾಳವಿಕಾ ಮೇಡಮ್ ಅವರು ಕೊಡ್ತಾಯಿದ್ರು. ನೋಡಿ, ಹೆಣ್ಣುಮಕ್ಕಳಿಗೆ ಎಲ್ಲಿ ಶೋಷಣೆ ನಡೆಯುತ್ತೋ ಅಲ್ಲಿ ನಾವು ಮುಂದೆ ಇರಬೇಕು. ಅದು ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಅಲ್ಲ. ಜಾತಿ ಧರ್ಮದ ಆಧಾರದ ಮೇಲೆ ಹೆಣ್ಮಕ್ಳ ಮೇಲೆ ಶೋಷಣೆ ನಡೆಯೋದಿಲ್ಲ. ಅಧಿಕಾರ, ಹಣ, ದರ್ಪದ ಆಧಾರದ ಮೇಲೆ ತಾನು ಗಂಡಸು ಅನ್ನುವಂತಹ ಒಂದು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಅಂಥದ್ರಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದೇ ಬೇರೆ ಇದೇ ಬೇರೆ. ನೇಹಾ ವಿಚಾರ ಮಾಡುವಾಗ ಟೋನ್ ಸ್ವಲ್ಪ ಗಟ್ಟಿ ಆಗುತ್ತೆ. ಅದೇ ಪ್ರಜ್ವಲ್ ರೇವಣ್ಣನಿಂದ ಶೋಷಣೆಗೆ ಒಳಗಾದಂಥ ಸಂತ್ರಸ್ತರ ಪರವಾಗಿ ಮಾತಾಡುವಾಗ ಟೋನ್ ಡೌನ್ ಆಗುತ್ತೆ. ಅದು ಕಾಂಗ್ರೆಸ್ಗೂ ಅನ್ವಯ ಆಗುತ್ತೆ, BJP ಅವ್ರಿಗೂ ಅನ್ವಯ ಆಗುತ್ತೆ. BJP ಅವರು ಮಾತಾಡುವಾಗ ನೇಹಾ ವಿಚಾರದಲ್ಲಿ ಧರ್ಮ ಅದು ಇದು ಅಂತ ರಾಜಾರೋಷವಾಗಿ ಮಾತಾಡ್ತಾರೆ. ಅದೇ ಈ ಪ್ರಕರಣ ಬಂದಾಗ ಕಾನೂನು ಕ್ರಮ ಆಗಲಿ ಏನಾಗುತ್ತೋ ಆಗಲಿ ಅಂತಾರೆ. ಅದೇ ಕಾಂಗ್ರೆಸ್ ಅವರು ನೇಹಾ ವಿಚಾರ ಬಂದಾಗ ಸುಮ್ಮನಿರ್ತಾರೆ, ಈ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಕೂಗಾಡ್ತಾರೆ. ಹಿಂಗಾದರೆ ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತೇನ್ರಿ? ಎಲ್ಲವನ್ನೂ ರಾಜಕೀಯ ಮಾಡಿದರೆ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತಾ ಅಂತ. ಕೊಲೆನೂ ರಾಜಕೀಯ, ರೇಪು ರಾಜಕೀಯ, ಹೆಣ್ಮಕ್ಳ ವಿಚಾರನೂ ರಾಜಕೀಯ, ಒಂದು ಸರ್ಕಾರದಿಂದ ಬರೋ ಸವಲತ್ತು ರಾಜಕೀಯ ಇಲ್ಲದೆ ಇನ್ನೇನಿದೆ ಹೇಳಿ? ಹಿಂಗಾದಾಗ ನಮಗೆಲ್ಲ ನ್ಯಾಯ ಸಿಗುತ್ತಾ? ಅಯ್ಯೋ ಹೇಳಿ ಮೇಡಮ್. ಮೇಡಮ್, ನೀವು ಈಗ ಏನು ಹೇಳಿದ್ರಿ, ಈಗ ರಾಜ್ಯ ಸರ್ಕಾರ ಅವ್ರಿಗೂ ನೀವು ಬ್ಲೇಮ್ ಮಾಡ್ತಾ ಇದ್ದೀರಿ. ಅದು ಸರಿ ಇಲ್ಲ. ಯಾಕಂದರೆ ಅವ್ರಿಗೂ ಪ್ರಜ್ವಲ್ ರೇವಣ್ಣಗೂ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಯಾರು ಕೊಟ್ಟಿದ್ದಾರೆ? ಸೆಂಟ್ರಲ್ ಗೌರ್ಮೆಂಟ್ ಅವರು ಕೊಟ್ಟಿದ್ದಾರೆ. ಅವರು ಆಬ್ಸ್ಕಾಂಡಿಂಗ್ ಆಗಿದ್ದಾರೆ, ಫ್ರಾಂಕ್ಫರ್ಟ್ ಜರ್ಮನಿಗೆ ಹೋಗಿದ್ದಾರೆ. ಸೊ ಅದ ನಮ್ಮ ರಾಜ್ಯ ಸರ್ಕಾರದ್ದು ತಪ್ಪಿಲ್ಲ. ಮತ್ತು ದೇವರಾಜ ಗೌಡ ಅವರು ಡಿಸೆಂಬರ್ 2023ನಲ್ಲಿ ಅವ್ರಿಗೂ ಒಂದು ನರೇಂದ್ರ ಮೋದಿಜಿ ಅವ್ರಿಗೂ ಹಾಗೂ ಅಮಿತ್ ಶಾ ಅವ್ರಿಗೂ ಹಾಗೂ JP ನಡ್ಡಾ ಅವ್ರಿಗೂ ಒಂದು ಪತ್ರ ಬರೆದಿದ್ರು. ಈ ರೀತಿ ಪ್ರಜ್ವಲ್ ರೇವಣ್ಣ ಅದು ಸೆಕ್ಷುವಲ್ ಹ್ಯಾರಸ್ಮೆಂಟ್ ಆಗ್ತಾಯಿದೆ.
ಆದರೆ ಅವ್ರಿಗೂ ಸಪೋರ್ಟ್ ಮಾಡಿ ಅವ್ರಿಗೂ MP ಟಿಕೆಟ್ ನೀಡಿದ್ದಾರೆ. ನಮ್ಮ ಪ್ರಧಾನಮಂತ್ರಿ ಅವರು ಹೇಳ್ತಾರೆ ಬೇಟಿ ಬಚಾವೋ ಬೇಟಿ ಪಢಾವೋ ಅಂತ. ಇದು ಯಾವ ರೀತಿ ನ್ಯಾಯ ಅವರು ಕೊಡ್ತಾ ಇದ್ದಾರೆ? ಮಹಿಳೆಯರ ರಕ್ಷಣೆಗೆ ಏನು ಮಾಡ್ತಾ ಇದ್ದಾರೆ? ಕರೆಕ್ಟ್ ಮೇಡಮ್. ಅದೇ ಪ್ರಶ್ನೆನ ನಾವು ಕೇಳಿದ್ರೆ ನೇಹಾ ಕೋಲೆ ಆಯ್ತು, ರಾಜ್ಯ ಸರ್ಕಾರ ಏನು ಮಾಡ್ತಾ ಇತ್ತು, ಕಡಲೆಕಾಯಿ ತಿಂತಾ ಇತ್ತ ಅಂತ. ಇಲ್ಲ, ಅವರು ನಮ್ಮ ರಾಜ್ಯ ಸರ್ಕಾರ ಅವರು ಕ್ರಮ ಜರುಗಿಸಲು ಹೇಳ್ತಾ ಇದ್ದಾರೆ. ಅದೇ ಏನಿಲ್ಲ ಮೇಡಮ್, ಅವರು ರಾಜಕೀಯ ಮಾಡ್ತಾ ಇಲ್ಲ ನಮ್ಮ ರಾಜ್ಯ ಸರ್ಕಾರದವರು. ಇದರಲ್ಲಿ ರಾಜಕೀಯನೇ ನಡೀತಾರೆ. ನೀವು ನೋಡ್ತಾ ಇದ್ದೀರಾ DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವ್ರು ಹೆಂಗ್ ಜಗಳ ಆಡ್ತಾ ಇದ್ದಾರೆ ಈ ವಿಚಾರದಲ್ಲಿ ಅಂತ ನೀವು ನೋಡ್ತಾ ಇದ್ದೀರಾ? ಇಲ್ಲ, ಒಬ್ರಿಗೊಬ್ರು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ಬೇಡ, ನಿನ್ನ ಫ್ಯಾಮಿಲಿ ಬಗ್ಗೆ, ಇದನ್ನ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ. ಲೆಟ್ ಅಸ್ ಬಿ ಫೇರ್ ಮೇಡಮ್. ನಾವು ಯಾವ ಸರ್ಕಾರ I am not telling that this, but regarding this, his own son, HD Ravana's son, ಇಷ್ಟ 20 ವರ್ಷದಿಂದ ಅವರು ರೇಪ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ನಾಟ್ ಜಸ್ಟ್ ಅ ಸ್ಕ್ಯಾಂಡಲ್, ಇದು ಬಿಗ್ಗೆಸ್ಟ್ ಕ್ರೈಮ್, ರೇಪ್ ಕ್ರೈಮ್ ಆಗ್ತಾ ಇದೆ ನಮ್ಮ ಹಿಸ್ಟ್ರಿ ಆಫ್ ಇಂಡಿಯಾದಲ್ಲಿ. ಹೌದೌದು, ಇದು ಇಡೀ ಇಂಟರ್ನ್ಯಾಷನಲ್ ಆಗಿ ಸುದ್ದಿ ಆಗ್ತಾ ಇದೆ. ಮಲೇಷ್ಯಾ ಮೀಡಿಯಾಗಳು ಸೇರಿದಂತೆ ಬೇರೆ ಬೇರೆ ಮೀಡಿಯಾಗಳು ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇವೆ. ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಇದು ಕೇವಲ ಒಬ್ಬ MP ಮಾಡಿರುವಂಥ ದುಷ್ಕೃತ್ಯ ಅಲ್ಲ, ಇದು ಇಡೀ ಕರ್ನಾಟಕವೇ ಇಂಥ ಕೆಟ್ಟ ವಿಚಾರಕ್ಕೆ ಸುದ್ದಿ ಆಗ್ತಾ ಇರೋದು. ನಾವೆಲ್ಲರೂ ತಲೆ ತಗ್ಗಿಸುವಂಥ ವಿಚಾರ. ಏನು ಹೇಳ್ತೀರಿ ಸರ್? ಮೇಡಮ್, ಭಾರತ ದೇಶ ಒಂದು ಸಂಸ್ಕೃತಿ ಇದೆ ಅಂತ ಹೇಳುವಂಥ ದೇಶ ಇದೆ. ಹೆಣ್ಣಿಗೆ ನಾವು ನದಿಗನ್ನು ಹೋಲಿಸ್ತೀವಿ, ಭೂಮಿಗೆ ಹೋಲಿಸ್ತೀವಿ. ಈ ವಿಷಯನೇ ಇಟ್ಟುಕೊಂಡೆ ಕೇಂದ್ರದಲ್ಲಿ ಆಡಳಿತ ಮಾಡುವಂಥ BJP ಸರ್ಕಾರ ಅವ್ರ ಜೊತೆಗೆ ಕೈ ಜೋಡಿಸಿ ಚುನಾವಣೆಗೆ ಎದುರಿಸ್ತಾ ಇದ್ದಾರೆ. ಅವರೇ ಇದೆಲ್ಲ ಕೃತ್ಯ ಮಾಡಲಿಕ್ಕೆ ಇವತ್ತು 3-4 ವಿಡಿಯೋ ಬಿಟ್ಟಿದ್ದು ಕೂಡ ಅವರೇ. ನಮ್ಮ ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ನಾಶ ಮಾಡಲಿಕ್ಕೆ BJPದವರು ಈ ಷಡ್ಯಂತ್ರ ಮಾಡಿ ಅವನ ವಿಡಿಯೋ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ್ದಾರೆ. ನಿಮ್ಗೆ ಹೆಂಗೆ ಗೊತ್ತು? ನಿಮ್ಗೆ ಏನಾದ್ರು ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆಯಾ? ಇಂಟೆಲಿಜೆನ್ಸ್ ರಿಪೋರ್ಟ್ ಅಂತಲ್ಲ, ಇವರು ರಾಜ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ, ನಮ್ಮ ಜೊತೆಗೆ ಒಂದು ಸರ್ತಿ ಹೊಂದಾಣಿಕೆ BJPದವ್ರು ಮಾಡೋದು, ಒಂದು ಸರ್ತಿ JDS ಜೊತೆಗೆ ಹೊಂದಾಣಿಕೆ ಮಾಡೋದು. ಇದು ಮಾಡ್ತಾ ಇರೋದ್ರಿಂದ ಕೇಂದ್ರದಲ್ಲಿರುವಂಥ 2 ಅಧಿಕಾರಕ್ಕೆ ಬರುವಂಥ ಒಂದು ಕಾಂಗ್ರೆಸ್ ಬರಬೇಕು, ಇಲ್ಲ BJP ಬರಬೇಕು. ಹಾಗಾಗಿ ಈ ಬಾರಿ ಸೋಲ್ತಾರ ಅನ್ನುವಂಥ ಗೊತ್ತಾದ ಮೇಲೆ ಇಂಥವೆಲ್ಲ ಕೃತ್ಯಕ್ಕೆ ಕೈ ಹಾಕಿದ್ದಾರೆ. ಒಂದೇ ಮಾತು ಹೇಳ್ತೀನಿ, ಈ ರೇವಣ್ಣ ಅವರ ಮಗನನ್ನು, ಪ್ರಜ್ವಲ್ ರೇವಣ್ಣನನ್ನು ಈ ದೇಶದಲ್ಲಿ ಅಷ್ಟೇ ಅಲ್ಲ, ಅವರಿಗೆ ನಡು ಬೀದಿಯಲ್ಲಿ ತಂದು ನೇಣಿಗೆ ಹಾಕುವಂಥ ಪ್ರಸಂಗ ಇದೆ. ಯಾಕಂತಂದರೆ ಹೆಣ್ಣಿಗೆ ಗೌರವ ಕೊಡುವಂಥ ದೇಶ, ನಾವು ದೇವ್ರ ಹೆಸರ ಮೇಲೆ ನಮ್ಮ ಸಂಸ್ಕೃತಿ ಬಗ್ಗೆ ಇಷ್ಟೆಲ್ಲ ಮಾತಾಡೋರು ಯಾಕೆ ಬೇರೆ ದೇಶಕ್ಕೆ ಹೋಗ್ಲಿಕ್ಕೆ ಕೊಡ್ತಾರೆ? ಪ್ರತಿಯೊಂದು ಏರ್ಪೋರ್ಟ್ನಲ್ಲಿ ಎಲ್ಲ ಕೇಂದ್ರ ಸರ್ಕಾರ ಆಡಳಿತದ ಎಲ್ಲ ಅಧಿಕಾರಿಗಳು ಇರ್ತಾರೆ. ಅವ್ರಿಗೆ ಯಾರು ಪಾಸ್ಪೋರ್ಟ್ ಕೊಟ್ಟರು, ಹೋಗ್ಲಿಕ್ಕೆ ವೀಸಾ ಯಾರು ಕೊಟ್ಟರು? ಇದಕ್ಕೆಲ್ಲ ಕೈವಾಡ ಅವ್ರದ್ದೇ ಇದೆ. ಓಡಿ ಹೋಗ್ಲಿಕ್ಕೆ ಕೈ ಅವರೇ ಕೊಟ್ಟಿದ್ದಾರೆ. ಯಾಕಂದರೆ ಮತ್ತೆ ಚುನಾವಣೆ ಇನ್ನೂ 4-5 ಪೇಜ್ನಲ್ಲಿ ನಡೆಯೋದಿದೆ. ತನ್ನ ಹೆಸರು ಹಾಳಾಗಬಾರ್ದು, ಏನಾದರೂ ಅರೆಸ್ಟ್ ಆದ ಅಂತ ಹೇಳಿದರೆ BJPಗೆ ಹಿನ್ನಡೆ ಆಗ್ತದೆ ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ದೇಶವನ್ನು ಬಿಡಿಸಿದವರೇ ಈ BJP ಸರ್ಕಾರದವರು. ಹಾಗಾಗಿ BJP ಸರ್ಕಾರದವರು ಈ ರೇಪಿಸ್ಟ್ ಮಾಡಿದಂಥ ಇವರು ಈ ಕಲಂಕು ಕೂಡ ಇವತ್ತಿನ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗೂ ಹೋಗ್ತದೆ. ಪ್ರಜ್ವಲ್ ರೇವಣ್ಣವರು ಮಾತ್ರ ಅಲ್ಲ, ಇಂಥ ಕೆಲಸ ಮಾಡಿದವರಿಗೆ ನಮ್ಮ ಕಾನೂನಿನ ರಕ್ಷಣೆಯಲ್ಲಿ ನಾವು ರಕ್ಷಣೆ ಯಾವುದೋ ಮೂಲೆಯಿಂದ ರಕ್ಷಣೆ ಆಗ್ತಾಯಿದೆ. ಅದಕ್ಕಾಗಿ ಕಾನೂನನ್ನು ಸರಿಯಾಗಿ ಸಮರ್ಪಕವಾಗಿ ಅದನ್ನು ಜಾರಿಗೆ ತಂದು ನಡು ಬೀದಿಯಲ್ಲಿ ನಿಲ್ಲಿಸಿ ಅವರಿಗೆ ಹೆಂಗೆ ಮಾಡೋಕೆ ಹೇಗೆ ಹೊರದೇಶದಲ್ಲಿ ಅರಬ್ ರಾಷ್ಟ್ರಗಳಲ್ಲಿ ಏನು ಶಿಕ್ಷೆ ಮಾಡಲಿಕ್ಕೆ ಏನವ್ರು ನೇಣಾಗ್ತಾರೆ ಪಬ್ಲಿಕ್ನಲ್ಲಿ, ಆ ರೀತಿಯಾದಂಥ ಕಾನೂನನ್ನು ಜಾರಿಗೆ ತರಬೇಕು. ಯಾಕೆ ಹೇಳಿದರೆ ಇವರು ನಮ್ಮ ದೇಶದ ಪ್ರತಿನಿಧಿಯಾಗಿ ಒಂದು ಪಾರ್ಲಿಮೆಂಟ್ನಲ್ಲಿ ಮೆಂಬರ್ ಆಗಿದ್ದವರು ಇಂಥ ಒಂದು ನೀಚ ಕೆಲಸ ಇವತ್ತು ಕಣ್ಣು ಮುಚ್ಕೊಂಡಾರ ಮಾಡಲಿ, ಪಬ್ಲಿಕ್ಕರ ಮಾಡಲಿ, ಇಂಥ ಒಂದು ಮನಸ್ಥಿತಿ ಉಳ್ಳಂಥ ಜನರು ನಮ್ಮ ದೇಶದಲ್ಲಿ ಇದ್ದಾರಲ್ಲ, ಈ ರಾಜಕೀಯ ಮುಖವಾಗಿ ಹೊತ್ಕೊಂಡು ಮಹಾನ್ ಪ್ರಧಾನಿ ಅಂತೇಳಿ ಹೇಳ್ಕೊತ ಮೊಮ್ಮಗ ದೇವೇಗೌಡರ ಮೊಮ್ಮಗನಾಗಿ ಒಂದು ಸಂಸ್ಕಾರ ಇಲ್ಲ, ಒಂದು ಹೆಣ್ಮಕ್ಳಿಗೆ ಗೌರವ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಪ್ರಧಾನಿಯಾದಂಥವರು ಬೇಟಿ ಬಚಾವೋ ಬೇಟಿ ಪಢಾವೋ ಯತ್ರ ನಾರಿಸ್ತಿ ಏನು ಹೇಳ್ತಾರಲ್ಲ, ಆ ರೀತಿ ನಾರಿಯರಿಗೆ ಗೌರವ ಕೊಡುವಂಥ ನಮ್ಮ ಸಂಸ್ಕೃತಿ ಹೊಂದಿರತಕ್ಕಂಥ ದೇಶದ ಮಾನನ ಕೇವಲ ಈ ರೀತಿ ಮಾಡಿ ಒಂದು ಹರಾಜು ಹಾಕ್ತಾ ಇದ್ದಾರೆ. ಕೇವಲ ಮಾತಿನಲ್ಲಿ ಮಾತಾಡೋದ್ರಿಂದ ಆಗೋದಿಲ್ಲ, ಕೃತಿಯಲ್ಲಿ ಬರಬೇಕು. ಪ್ರತಿಯೊಬ್ಬರು ಇಲ್ಲಿ ಹಿಂದೂ, ಮುಸ್ಲಿಮು, ಕ್ರಿಸ್ತ ಇದು ಅಲ್ಲ, ಭಾರತೀಯರು ನಾವು. ಇಲ್ಲಿ ಓಟ್ ಹಾಕಬೇಕಾದ್ರೆ ಹಿಂದೂಂದು ಹಾಕಿದ್ರೆ ಡಬಲ್ ಅಲ್ಲ, ಅಥವಾ ಮುಸ್ಲಿಮ್ ಹಾಕಿದ್ರೆ 3 ಪಟ್ಟು ಆಗೋದಿಲ್ಲ. ಎಲ್ಲರದು ಒಂದೇ ಓಟು, ಎಲ್ಲರಿಗೂ ಒಂದೇ ಕಾನೂನು, ಎಲ್ಲರಿಗೂ ಒಂದೇ ನ್ಯಾಯ ಕೊಡುವಂಥ ಒಂದು ವ್ಯವಸ್ಥೆ ನಮ್ಮ ಪ್ರಧಾನಮಂತ್ರಿಗಳಿಂದ ನಾವು ಭಾಳ ನಿರೀಕ್ಷೆ ಮಾಡಿದ್ವಿ. ಆದರೆ ಪ್ರಧಾನಮಂತ್ರಿಗಳು ಕೇವಲ ಮಾತಿನಿಂದ ನಮ್ಮ ಜನ ಏನು ಮಾಡಬೇಕು ಅಂತ, ಯಾರು ರೇಪಿಸ್ಟ್ ಯಾವ ಮನೆಯಲ್ಲಿ ಇರ್ತಾನೆ, ಯಾರ ಜೊತೆ ಇರ್ತಾನೆ ಅಂತ ಏನು ಮೋದಿ ಅವ್ರು ಕನ್ಸು ಬಿದ್ದಿರುತ್ತಾ? ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ತದಲ್ಲ ತಾನೇ, ಇವ್ನು ರೇಪ್ ಮಾಡ್ತಾನೆ ಅಂತ ಅವ್ರಿಗೆ ಇಂಟೆಲಿಜೆನ್ಸ್ ಮೇಲೆ ಆದರೂ ಗೊತ್ತಾಗುತ್ತಲ್ಲ. ಈಗ ಆದಮೇಲೆ ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೋಬೇಕು. ಈಗ ಅವನು ಅಲ್ಲಿ ಹೋಗುವವರೆಗೂ ಕೂಡ
ಸರ್ಕಾರ ಸುಮ್ಮನಿದ್ದು ವೀಸಾನ ಪರ್ಮಿಷನ್ ಕೊಟ್ಟು ಅಲ್ಲಿ ಹೋದ ಮೇಲೆ ಇಲ್ಲಿ ಬಂದು ಮೊಸಳೆ ಕಣ್ಣರು ಸುರಿಸೋದು, ಇದು ಪ್ರತಿಯೊಬ್ಬ ಇವತ್ತು ಪ್ರಜೆ ಹಿಂದಿನ ದಿವಸದಂತೆಲ್ಲ ಇವತ್ತು ಪ್ರತಿಯೊಬ್ಬರು ಕಲ್ತವನಿದ್ದಾನೆ. ಮೀಡಿಯಾ ಕೂಡ ಸಾಕಷ್ಟು ಮಾಹಿತಿಗಳನ್ನು ಒದಗಿಸುತ್ತೆ. ಅದನ್ನು ನೋಡಿಕೊಂಡು ಎಷ್ಟು ಪ್ರಜ್ಞಾವಂತ ಒಬ್ಬ ಜವಾಬ್ದಾರಿಯುತ ಪ್ರಧಾನಮಂತ್ರಿಯಾಗಿ ಅವರು ಅಲ್ಲಿ ಅಂಬಾಸಿಡರ್ ಅಲ್ಲಿ ಏನಿದೆಯಲ್ಲ ಅವ್ರದ್ದೇನು ವ್ಯವಸ್ಥೆ ಇದೆಯಲ್ಲ ಅಲ್ಲಿ ಅವರಿಗೆ ಅದನ್ನು ಬ್ಯಾನ್ ಮಾಡಬೇಕಾಗಿತ್ತು. ನೀವು ವೀಸಾ ಯಾಕೆ ಒದಗಿಸಿದ್ರು ಅವರಿಗೆ? ಆ ವೀಸಾ ಒದಗಿಸಿಂತ ತಪ್ಪಿಸ್ಕೊಂಡು ಹೋದರು ಅಂತ ಹೇಳಿದರೆ ಈ ಸಾಮಾನ್ಯ ಜನರು ಏನು ಮಾಡಬೇಕಾಗಿದ್ರೆ? ಇಂಥವ್ರಿಗೆಲ್ಲ ಉಳಿಸ್ಕೊತ ಹೋದರೆ ಸಾಮಾನ್ಯ ಜನ ಮತ್ತಿಷ್ಟು ಅವರಿಗೆ ಪ್ರಚೋದನೆ ಕೊಟ್ಟಂಗಾಗುತ್ತೆ. ಸಾಮಾನ್ಯ ಜನರು ಕೂಡ ನಡೀತಿದೆ, ಇಂಥವೆಲ್ಲ ರೇಪ್ ಮಾಡಿದರೆ ನಡೀತಿದೆ, ಏನು ತೊಂದರೆ ಮಾಡಿದ್ರು ನಡೀತಿದೆ ಅನ್ನುವಂಥ ಭಾವನೆಗಳು ಬರ್ತಾವೆ. ಅದಕ್ಕಾಗಿ ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಮೇಡಮ್ ಈಗ ಮೇಡಮ್ ಯಾವುದೇ ಒಂದು ರೇಪ್ ನಡೀಲಿ ಮೇಡಮ್, ಯಾವುದೇ ಒಂದು ಮರ್ಡರ್ ನಡೀಲಿ ಮೇಡಮ್, ಫಸ್ಟ್ ಬರೋದೇ ಅಲ್ಲಿ ಧರ್ಮ, ಜಾತಿ, ಹಣ, ಅಧಿಕಾರ. ಸೊ ಈ ಒಂದು ವಿಚಾರದಲ್ಲಿ ರಾಜಕೀಯ, ಈಗ ಡಿ.ಕೆ. ಶಿವಕುಮಾರ್ ಅವರಾಯಿತು, ಕುಮಾರಸ್ವಾಮಿ ಅವರಾಯಿತು, ಈ ವಿಚಾರದಲ್ಲಿ ತಪ್ಪು ಯಾವನು ಮಾಡಿದಾನೋ ಅವ್ನು ಒದ್ದು ಒಳಗೆ ಹಾಕ್ಬೇಕು, ಕರ್ಕೊಂಡು ಬರಬೇಕು. ಅದನ್ನು ಬಿಟ್ಟು ನೀನು ಕೊಟ್ಟೆ, ನೀನು ಮಾಡಿದೆ ಈ ಥರ ರಾಜಕೀಯ ಮಾಡೋದ್ರಿಂದ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತಾ? ಸಿಗಲ್ಲ ಮೇಡಮ್. ಯಾವುದು ಜಾತಿಯವರು ಇರಲಿ, ಯಾರು ಇರಲಿ, ತಪ್ಪು ಮಾಡಿದಾಗ ಅವ್ನು ತಕ್ಕ ಶಿಕ್ಷೆ ಆಗಲೇಬೇಕು. ಅದು ಧರ್ಮ ಇದು ಧರ್ಮ ಅಂತಲ್ಲ, ಯಾವುದು ಜಾತಿಯವರು ಇರಲಿ, ತಪ್ಪು ಮಾಡಿದವ್ರು ತಪ್ಪೇ, ಅವ್ರು ತಕ್ಕಾಗಿ ಶಿಕ್ಷೆ ಆಗಬೇಕು. ಆದರೆ ಇದು ಮೊದಲು ಹಿಂಗೆಲ್ಲ ಆಗ್ತಿರ್ಲಿಲ್ಲಾಗಿತ್ತು. ಈಗ BJP ಸರ್ಕಾರದಲ್ಲಿ ಭಾಳ ಆಗ್ತಾ ಇದೆ. ಎಲ್ಲಿ ನೋಡಲ್ಲೇ ರೇಪು, ಅದು ಇದು. ಮೊದಲು ನಮ್ಮ ಕಾಂಗ್ರೆಸ್ ಸರ್ಕಾರ 70 ವರ್ಷ ಇತ್ತು, ನಾವು ಸಣ್ಣದಾಗಿಂದ ಇದು ನೋಡ್ತಾ ಇದ್ದೀವಿ, ಯಾವತ್ತೂ ಇಂಥದ್ದು ಕೇಳಿಲ್ಲ. ಇದು 10 ವರ್ಷದಲ್ಲಿ ಎಲ್ಲ ಸತ್ಯನಾಶ ಆಗಿ ಹೋಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.